ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ? ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನು ಮೀಟಿಂಗ್ ಕರಿತಾ ಇದ್ರಿ, ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರಿ. ಇವ್ರು ಏನೂ ಇಲ್ಲ. GST ಮೀಟಿಂಗ್ಗೆ ಹೋಗಲ್ಲ ಮನುಷ್ಯ. 3 GST ಮೀಟಿಂಗ್ಗೆ ಸಿದ್ದರಾಮಯ್ಯ ಹೋಗೇ ಇಲ್ಲ. ಕೊಟ್ಟಿಲ್ಲ GST ಎಲ್ಲಿಂದ ಕೊಡ್ತಾರೆ? ಕೇಳಿದ್ರೆ ನಾನು ಮಂತ್ರಿನ ಯಾರನ್ನೋ ಕಳಿಸ್ತೀನಿ ಅಂತ. ಅಂದರೆ ಬೇಜವಾಬ್ದಾರಿ ತಾನೇ ನಿನಗೆ? ಬೇಜವಾಬ್ದಾರಿ ಮುಖ್ಯಮಂತ್ರಿ ತಾನೇ? ಇಲ್ಲೇನು ಮಾಡ್ತೀಯ? ಇಲ್ಲಿ ಕರ್ನಾಟಕದಲ್ಲಿ ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇದೀಯಪ್ಪ? ಬೇರೆದು ಕೆಲ ಡೆಲ್ಲಿಯಲ್ಲಿ ಹೋಗಿ ಕೂತಿರ್ತೀಯ? ಓಕೇನು GST ಮೀಟಿಂಗ್ಗೆ? ಯೋಗ್ಯತೆ ಇಲ್ಲ ನಿಮಗೆ. ಕೊಟ್ಟಿಲ್ಲ ಅಂತ ಹೇಳೋದು ಇದು ನಿಮ್ಮ ಎಡಬಿಡಂಗಿತನ, ಕಾಂಗ್ರೆಸ್ಸಿನ ಎಡಬಿಡಂಗಿತನ. ಇದನ್ನು ಬಡ್ಜೆಟ್ ಅಧಿವೇಶನದಲ್ಲಿ ಇದೆಲ್ಲವನ್ನು ನಾವು ಬಿಚ್ಚಿಡೋರಿದ್ದೀರಿ. ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ದಾರೆ, ರಾಜ್ಯ ಸರ್ಕಾರ ಅವರ ಬಡ್ಜೆಟ್ ಬೋಗಸ್ ಬಡ್ಜೆಟ್, ಇದೊಂದು ಬೋಗಸ್ ಬಡ್ಜೆಟ್ಟು. ಅಧಿಕಾರ ಉಳಿಸ್ಕೊಳಕ್ಕೋಸ್ಕರ ಮಾಡ್ತಾ ಇರುವಂಥ ಬಡ್ಜೆಟ್ ಅಷ್ಟೇ ಇದು. ಎಲೆಕ್ಷನ್ ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಶಾಸಕರು ಪತ್ರ ಬರೆದಿದ್ದಾರೆ. ಅವರು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ. 2.5 ವರ್ಷ ನವಂಬರ್ 21ನೇ ತಾರೀಕು ಪುನರ್ರಚನೆ ಆಗುತ್ತೆ ಅಂತ ಎಲ್ಲ ಕಾದ್ಕೊಂಡಿದ್ರು. ಅವರು 50-50 ಅಂತ 50% ತೆಗಿಬೇಕು, 50% ಹೊಸಬರನ್ನ. ಈ ಯಾವಾಗ ಆಗಿಲ್ಲೋ ಫಸ್ಟ್ ಟೈಮರ್ಸ್ ಎಲ್ಲ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, ಸೆಕೆಂಡ್ ಟೈಮರ್ಸ್ ಅವರೊಂದು ಬೇಡಿಕೆ ಇಟ್ಟಿದ್ದಾರೆ, 3rd, 4th, 5th ಈ ಥರದೊಂದು ಕ್ಯಾಟಗರಿ ಮಾಡ್ಕೊಂಬಿಟ್ಟವ್ರೆ. ಇವಾಗ 30 ಜನ ಬೇಡಿಕೆ ಇಟ್ಟಿರೋರು ಫಸ್ಟ್ ಟೈಮರ್ಸು, ಅದಾದಮೇಲೆ ಸೆಕೆಂಡ್ ಟೈಮರ್ಸ್ ಅವ್ರ ಬೇಡಿಕೆ ಕೊಡ್ತಾರೆ. ಅಂದರೆ ಈ ಸರ್ಕಾರದಲ್ಲಿ ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದಿರಿ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ, ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟವ್ರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯಾಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ಅಮಾನತು ಮಾಡ್ತಕ್ಕಂಥ ಪಕ್ಷದಿಂದ ಅಮಾನತು ಮಾಡ್ತಕ್ಕಂಥ ನೋಡಿ, ಯಾರು ತಪ್ಪು ಮಾಡಿರೋರು ಯಾರೇ ಆದರೂ ಕಾನೂನು ಪ್ರಕಾರ ಅವ್ರಿಗೆ ಶಿಕ್ಷೆ ಆಗಬೇಕು. ಅದರಲ್ಲಿ 2 ಮಾತಿಲ್ಲ. BJP 2 ಮಾತಿಲ್ಲ. ಈಗಾಗಲೇ ನಾನು ನಮ್ಮ ವಿಪ್ಗೆ ಹೇಳಿದ್ದೀನಿ, ನೋಟಿಸ್ ಸರ್ವ್ ಮಾಡೋಕ್ಕೆ ನಮ್ಮ ವಿಪ್ಗೆ ಎಕ್ಸ್ಪ್ಲನೇಷನ್ ಕೇಳಿ ಹೇಳಿದ್ದೀನಿ. ಅವರು ಕೂಡ ಹೇಳಿದ್ದಾರೆ, ಯಾರೋ ಸ್ವಾಮೀಜಿ ಇದೆಲ್ಲ ಕುತಂತ್ರ ಮಾಡಿ ಮಾಡಿಸಿದ್ದಾರೆ ಅಂತ ಆಡಿಯೋನು ಬಿಡುಗಡೆ ಆಗಿದೆ. ಸೊ ಬೆಂಗಳೂರಲ್ಲಿ ಒಂದು ಟೀಮ್ ಮಾಡಿಕೊಂಡು ನಾವು ಮಾಡ್ತಾಯಿದ್ದೀರಿ ಅಂತೇಳಿ ಎಲ್ಲ ಆಡಿಯೋನು ಬಿಡುಗಡೆ ಆಗಿದೆ. ಸತ್ಯಾಸತ್ಯತೆ ಹೊರಗಡೆ ಬರಲಿ. ಈಗ ನಮ್ಮನ್ನು ಕಾಂಗ್ರೆಸ್ ಅವ್ರು ಕೇಳೋಕ್ಕೆ ಮುಂಚೆ ಅವರ ಸೈಲ್ ಅಂತ ಇದ್ದಾರಲ್ಲ, 1000 ಕೋಟಿ ಮೈನಿಂಗು ಲೂಟಿ ಹೊಡೆದು ಜೈಲಿಗೆ ಹೋಗ್ಬಿಟ್ಟು ಬಂದು ಜೈಲಿಗೆ ಶಿಕ್ಷೆನೂ ಆಗೋಗ್ಬಿಟ್ಟಿದೆಯಲ್ಲ. ಯಾಕೆ ಏನು ಕ್ರಮ ತೆಗೆದುಕೊಂಡಿದ್ದೀರಾ ನೀವು? ಮರ್ಡರ್ ಕೇಸಲ್ಲಿ ಇದ್ದಾರಲ್ಲ ನಿಮ್ಮ 3 ಜನ. ಇಲ್ಲಿ ಚಿತ್ರದುರ್ಗ ಮರ್ತೇ ಹೋಗಿದ್ದೆ, ಚಿತ್ರದುರ್ಗ ಮೇಯ್ನು 1000 ಕೋಟಿ ಹವಾಲ, 1000 ಕೋಟಿ. ಅವರು ಜೈಲಲ್ಲಿದ್ದರಲ್ಲ, ಅವ್ರ ಮೇಲೆ ಏನು ಕ್ರಮ ತೆಗೆದು ನಮ್ಮನ್ನು ಪ್ರಶ್ನೆ ಮಾಡ್ತಾವ್ರೆ, ಏನು ಮಾಡಿದ್ದೀರಾ ಅಂತ. 5 ಲಕ್ಷ ಇಸ್ಕೊಂಡಿದ್ದಕ್ಕೆ ಇಲ್ಲಿ ಸೀಸ್ ಆಗಿರೋದೇ 150 ಕೋಟಿ. ಇನ್ನು ಸೀಸ್ ಆಗದೆ ಇರೋದು 1500 ಕೋಟಿ ಐತೆ. ನಿಮ್ಮ ತಟ್ಟೆಯಲ್ಲಿ ಯಜ್ಞ ಬಿದ್ದಿದ್ರೆ ಬೇರೆಯವ್ರ ತಟ್ಟೆಯಲ್ಲಿ ನೊಣ ಹುಡ್ಕಕ್ಕೆ ಹೋಗಬೇಡಿ. ನಾವು ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು, ಇದರಲ್ಲಿ ಮುಲಾಜೆ ಇಲ್ಲ. ನಾನು ಈಗಾಗಲೇ ನೋಟಿಸ್ ಕೊಡೋಕ್ಕೆ ನಾನು ನಮ್ಮ ವಿಪ್ಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ನೋಡಿ, ಈ ಬಡ್ಜೆಟ್ ಮಾಡೋಕ್ಕೆ ಸಿದ್ದರಾಮಯ್ಯನ ಹತ್ರ ಹಣ ಇಲ್ಲ. ಕರ್ನಾಟಕದಲ್ಲಿ ನಂಬರ್ 1 ಮುಖ್ಯಮಂತ್ರಿ, ಹೈಯೆಸ್ಟ್ ಸಾಲ ಮಾಡಿರೋನು. ಇದು ಸೇರಿಸ್ಬಿಟ್ರೆ 3 ಲಕ್ಷ ಕೋಟಿ ಸಾಲ ಆಗ್ತದೆ. ಕರ್ನಾಟಕದಲ್ಲಿ ಉಳಿದಂಥ ಒಂದು 10-12 ಜನ ಮುಖ್ಯಮಂತ್ರಿಗಳಿದಾರಲ್ಲ, ಅವರೆಲ್ಲರೂ 2 ಲಕ್ಷ ಸಾಲ ಮಾಡಿಲ್ಲ. ಇವರೊಬ್ಬರೇ 3 ಲಕ್ಷ ಸಾಲ ಮಾಡಿದ್ದಾರೆ, 3 ಲಕ್ಷ ಕೋಟಿ. ಅಂದರೆ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷ. ನಾನು ಸಾಲನೇ ಮಾಡಿಲ್ಲ ಅಂತ ಯಾರೋ ಹೇಳ್ತಾರಲ್ಲ, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಸಾಲನೇ ಮಾಡಿಲ್ಲ ಅಂತ. ಅವ್ರ ತಲೆ ಮೇಲೂ 1 ಲಕ್ಷದ ಮೇಲೆ ಸಾಲ ಹೋಗ್ತದೆ ಅಂತ ನನಗನ್ಸ್ತತೆ. ಇದು ಮ್ಯಾಜಿಕ್ ಮಾಡೋ ಬಡ್ಜೆಟ್ ಅಷ್ಟೇ, ಮ್ಯಾಜಿಕ್. ಈಗ ನಾವು 3% ಒಳಗಡೆ ಇರಬೇಕು. ಕಳೆದ ಬಾರಿ 2.95% ಬಂದುಬಿಟ್ಟಿದ್ದೀರಿ ನಾವು. ಇನ್ನು ಕಡಿಮೆ. ಈ ಕರೆಕ್ಟಾಗಿ ಅವ್ರು ಲೆಕ್ಕ ಮಾಡಿದ್ರೆ ಆದಾಯ ಎಲ್ಲ ಕುಸಿತ ಆಗಿದೆ. ನಿಮಗೆ ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕುಸಿತ ಆಗಿದೆ, ರೆವಿನ್ಯೂ ಅಲ್ಲಿ ಆದಾಯ ಕುಸಿತ ಆಗಿದೆ,
ಸೇಲ್ ಟ್ಯಾಕ್ಸ್ ಅದರಲ್ಲಿ ಆದಾಯ ಕುಸಿತ ಆಗಿದೆ. ಆದರೆ ನೀವು ಮಾತ್ರ ಆದಾಯನ ಜಾಸ್ತಿ ತೋರಿಸ್ಕೊಂಡು ಒಂದು ಬಡ್ಜೆಟ್ ಮಾಡ್ತಾವ್ರೆ ಅಷ್ಟೇ. Illusionary. ಹಾಂ ಹಾಂ Illusionary. 100% ಅಲ್ಲಿ ಇವರು ಇದುವರೆಗೂ 3 ಬಡ್ಜೆಟಲ್ಲಿ ನನ್ನ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ದಾಖಲೆ ಎಲ್ಲ ತರಿಸಿದ್ದೀನಿ, ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ಈ 3 ವರ್ಷದಲ್ಲಿ ತೋರಿಸಿರೋ ಅಷ್ಟು ಆದಾಯನೇ ಬಂದಿಲ್ಲ. ಅವ್ರು ಏನು ತೋರಿಸಿದ್ದಾರೆ ಇಲಾಖೆಗಳು ವೈಸು ಅಷ್ಟು ಆದಾಯನೇ ಬಂದಿಲ್ಲ, ಆದರೆ ತೋರಿಸ್ತಾನೆ ಅವರೇ. ಅದರಿಂದ ಇಲ್ಲಿ ಮೋಸ ಮಾಡೋವಂಥದ್ದು ಮತ್ತೊಂದು ಸರಿ ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂಥ ಸಿದ್ದರಾಮಯ್ಯನ ನಾವು ನೋಡ್ತಾ ಇದ್ದೀವಿ. Are you demanding any white paper, sir?